ಕಾಂಗ್ರೆಸ್ನವರು ಬರ್ತಾರೆ ಈ ಕಡೆಯಿಂದ ಹೋದಾಗ ಬರಲಿಲ್ಲ, ಆ ಕಡೆಯಿಂದ ಬರುವಾಗ ಬರ್ತಾರೆ ಎಂದು ಎರಡು ಕಡೆನೂ ಸ್ವಾಗತ ಮಾಡೋದಕ್ಕೆ ಎಲ್ಲ ಏನು ವಸ್ತು ಬೇಕೋ ಸಾಲ ಆಗ್ಬೋದು, ಆಹಾರ ಆಗ್ಬೋದು, ಎಲ್ಲ ಮಾಡ್ಕೊಂಡು ಕೂತಿದ್ವಿ. ನಾವು ಏನು ಒಂದು 10 ಜನ ರೈತರ ಪ್ರತಿನಿಧಿಗಳು ಮಾತ್ರ ಮಾತಾಡ್ತಾರೆ. ಅವರು ನಿಲ್ಲಿಸ್ತೆ ನಮ್ಮನ್ನ ಯಾರೋ 20 ಜನ ಅವರೇ ಕುಡುಕರು ಅಂತ ಅಂದ್ಬಿಟ್ಟು ಹೋದ್ರು. ಏನು ಅವ್ರಿಗೆ ಏನು ಬೇಕು ಅವ್ರಿಗೇನೆ ಯಾರು ಬಂದರೆ, ಈಗ ಯಾರು BJP ಬರ್ತಾರಂತೆ, ರೈತ ಸಂಘದವ್ರು ಬರ್ತಾರಂತೆ, ಅವ್ರು ನಮ್ಮ ಅಹವಾಲು ಕೇಳಲಿ, ಇಲ್ಲಿ ಪರಿಸ್ಥಿತಿನ ಕೇಳಲಿ ಅಷ್ಟೇ. ನಾವು ಅವ್ರಿಗೆ ಯಾವುದೇ ವಿಧವಾದ ಯಾವುದೇ ಥರದ ತೊಂದರೆ ಇಲ್ಲ. ನಾವು ಅವ್ರ ಜೊತೆ ಚರ್ಚೆ ಮಾಡ್ತೀವಿ, ಯಾರೇ ಬರಲಿ ಸ್ವಾಗತ ಮಾಡ್ತೀವಿ. ನಮ್ಮ ಅಹವಾಲು ತಗೊಳ್ಳಿ, ಪರಿಸ್ಥಿತಿ ಅವಲೋಕಿಸ್ಲಿ, ಉಳಿದು ಅವ್ರ ಮುಂದೆ ಅವರು ಹೋಗಿ ಮಾತಾಡ್ತಾರೆ, ಏನು ಮಾಡಲಿ. ಆಮೇಲೆ ಮುಂದಕ್ಕೆ ಹೋಗಲಿ, ಅವರು ಪರವಾಗಿರೋರು ವಿರೋಧವಾಗಿ ಮಾಡಕ್ಕೆ ಹೋಗಲಿ. ಅವ್ರನ್ನ ಇನ್ನು ಬೇರೆ ಇನ್ನೇನಿಲ್ಲ. ಯಾರು ರಾಜಕಾರಣಿಗಳು ಬರಲಿ, ರಾಜಕಾರಣಿಗಳು ಬಂದಾಗ ಯಾವ್ಯಾವ ಹಂತದಲ್ಲಿ ನೀವೇನು ಮಾಡಿದ್ರೆ ಅವ್ರಿಗೆ ಉತ್ತರ ಕೊಡ್ತೀವಿ. ನಾವು ಯಡಿಯೂರಪ್ಪನವ್ರು ಬರ್ತಾರೆ ಅಂತಂದ್ರೆ ಬರಲಿ, ಸ್ವಾಗತ ಮಾಡ್ತೀವಿ. ಅವರು ಈ ಯೋಜನೆಯಲ್ಲಿ ಅವರು ಕೂಡ ಪಾಲ್ದಾರರು. ಏನು ಯಾವ್ಯಾವ ಹಂತದಲ್ಲಿ ಏನು ಮಾಡೋರು ಇರೋದಕ್ಕೆ ಇವೆಲ್ಲನೂ ಕೂಡ ನಾವು ಅವ್ರಿಗೆ ಉತ್ತರದ ಮೂಲಕ ಅವ್ರ ಜೊತೆ ಚರ್ಚೆ ಮಾಡಬೇಕಷ್ಟೇ. ಅದಕ್ಕೋಸ್ಕರ ನಾವು ಸ್ವಾಗತ ಯಾವಾಗ ಕೊಟ್ಟಿರ್ತೀವಿ ಅವ್ರಿಗೆ. ಯಾವುದೇ ರಾಜಕಾರಣಿ ಬರಲಿ, ಅವ್ರು ನಾವು ಮೊದಲೇ ನಾವು ಸ್ವಾಗತ ನಾವು ಮಾಡ್ತೀವಿ, ನಮ್ಮ ಅಹವಾಲು ತಗೊಳ್ಳಿ, ನಂತರ ಹೋಗಲಿ ಅಷ್ಟೇ. ಇದು ಬೇರೆ ರೈತರು ಅವ್ರ ರೈತರು ಇರಲಿ, ಚಾಮರಾಜನಗರ, ಮಂಡ್ಯ, ಮೈಸೂರಿಂದ ಕರ್ಸೋದು ಬೇಡ ಅಂತ ಹೇಳಿ ಎಲ್ಲ ಇರಲಿ, ಅದೆಲ್ಲ ಗೊತ್ತಾಗದೆ. ಅಲ್ಲಿ ಬಂದಿರೋರು ಹೇಳವ್ರೆ, ನಮ್ಮ ರೈತರು, ನಮ್ಮ ಹೆಡ್ ಪಂಚಾಯತ್ ರೈತರು ಮಾತಾಡಲಿ. ಅದೆಲ್ಲ ಆ ಅಮ್ಮ ಅದ್ಯಾರೋ ಅನೂರವ್ರಂತೆ, ನಮ್ಮ ಅಣ್ಣ ಕುಮಾರಣ್ಣ 9 ಬಸ್ ಕಳ್ಸವ್ರು ನಮಗೆ ಅಂತ ಅವ್ರು ಹೇಳವ್ರೆ, ಅಯ್ಯಮ್ಮನ ಹೇಳವ್ರೆ. ಅದೆಲ್ಲ ಮಾತಾಡಿ ಇದೆಲ್ಲ ನಡೆದಿದೆ, ಅರ್ಥ ಆಯ್ತಲ್ವಾ? ಇಲ್ಲಿ ಯಾರು ಒಬ್ಬರು ಇಲ್ಲಿರ್ತಕ್ಕಂಥ ರೈತರು ಒಂದೇ ಒಂದು ಹೊರಗಡೆ ರೈತರೇನೋ ಇದ್ದರೆ ಒಬ್ಬರು ಇದ್ದರೆ ತೋರಿಸ್ಬಿಡಿ. ಬಾಪೂಜಿ ನಗರದವರು ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ನೋಡಿ, ನೆನೆ ರಕ್ಷಣಾ ವೇದಿಕೆ ಅಂತ ಇಡೀ ದೇಶದಲ್ಲೂ ರಕ್ಷಣಾ ವೇದಿಕೆ ಎಲ್ಲ ಬಂದ್ಬಿಡ್ತಾವ್ರೆ. ನೀವು ನಿಮ್ಮ ಅಹವಾಲೇನು, ನೀವೇನು ಹೋರಾಟ ಮಾಡಿದಿರಿ, ನೀವೇನು ವ್ಯವಸಾಯ ಮಾಡ್ತಾ ಇದ್ದೀರಿ, ನಿಮ್ಮಿಂದ ಏನು ರೈತರಿಗೆ ಅನುಕೂಲ ಆಗದೆ ಅದನ್ನು ಮಾಡಿ ಸ್ವಾಮಿ. ನೀವು ಬಂದ್ಬಿಟ್ಟು ಎಲ್ಲೋ ಏನೋ ಮಾಡಿಕೊಂಡು ಬಟ್ಟೆ ಹಾಕೊಂಬಿಟ್ಟು ಬಂದು ಮಾತ್ರ ರೈತರ ಸಮಸ್ಯೆ ಪರಿಹಾರ ಆಗಲ್ಲ. ರೈತನ ಪರಿಸ್ಥಿತಿ ಏಕನೂ ಸ್ವತಂತ್ರ ಬಂದಾಗಿಂದ ಅದಕ್ಕೆ ಮುಂಚೆನೂ ಅದೇ ಪರಿಹಾರ. ಯಾರೂ ಕೂಡ ರೈತನಿಗೆ MSP ರೇಟೋ ದರನೋ ಫಿಕ್ಸ್ ಮಾಡಿ ಇದುವರೆಗೂ ಕೊಟ್ಟಿಲ್ಲ. ಯಾವುದೇ ವಿಧವಾದ ರೈತರು ಎಲ್ಲರೂ ನೋಡಿದ್ದೀರಾ, ರೈತನಿಗೆ ಇವತ್ತಿರೋದು ನಾಳೆ ಇರಲ್ಲ. ಈ ಥರ ಪರಿಸ್ಥಿತಿಯಲ್ಲಿದೆ. ನೀವು ಯಾರೂ ಹೋರಾಟ ಮಾಡಿ ಆ ಥರದ್ದು ಕೊಟ್ಟಿಲ್ಲ. ಕಬ್ಬು ಬೆಳೆಯೊಂದು ಅದೇ ಕತೆ, ಭತ್ತ ಬೆಳೆಯೊಂದು ಅದೇ ಕತೆ, ರೇಷ್ಮೆ ಬೆಳೆಯೋದು ಅದೇ ಕತೆ. ಎಷ್ಟು ಸಾರಿ ಇಲ್ಲಿ ರೇಷ್ಮೆನ ಮೇಲೆ ಕಿತ್ತಾಕೋದು ಗೊತ್ತಾ? ರೇಷ್ಮೆ ಬುಡನೆ ಕಿತ್ತು ಬಿಸಾಕೋದು, ಮತ್ತೆ ಹಾಕೋದು, ಬಾಳೆ ಕೀಳೋದು, ಹಾಕೋದು, ಎಲ್ಲ ಥರದ ಪರಿಸ್ಥಿತಿ ಇದರಲ್ಲೇ ಇದೆ ಹೊರತು ಯಾರು ಇಲ್ಲಿ ಬಂದು ದಯವಿಟ್ಟು ಯಾವುದೇ ರೈತ ಸಂಘದವರು ನಿಮ್ಮ ಇದನ್ನು ಇಲ್ಲಿ ತೋರಿಸ್ಕೊಳಕ್ಕೆ ಬರಬೇಡಿ. ನೀವು ಬನ್ನಿ ನಮ್ಮ ಹತ್ರ ಚರ್ಚೆ ಮಾಡಿ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ವ್ಯವಸಾಯ ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶ ಅಲ್ಲ. ನಾವು ಇಂಡಸ್ಟ್ರಿಯಲ್ ಮಧ್ಯೆ ಇದ್ದೀವಿ. ಇಲ್ಲೆಲ್ಲ ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಕೂಲಿಗೆ ಯಾರು ಬರ್ತಾ ಇಲ್ಲ, ಪ್ಯಾಕೇಜ್ ಕೇಳ್ತಾರೆ. ಒಂದು ದಿವ್ಸಕ್ಕೆ ಇಷ್ಟು ಅಂತ. ಒಬ್ಬನಿಗೆ 1,500 2 ಸಾವಿರ ದುಡ್ಡು ಸಿಗಬೇಕು. ಆ ಲೆಕ್ಕದಲ್ಲಿ ಕೂಲಿ ಪ್ಯಾಕೇಜ್ ಕೇಳ್ತಾವ್ರೆ. ಯಾವುದೇ ಕೆಲಸದ್ದು ಕೂಲಿ ಲೆಕ್ಕದಲ್ಲಿ ಯಾರು ಸಿಗ್ತಾ ಇಲ್ಲ. ಈ ಪರಿಸ್ಥಿತಿಲಿ ನಾವು ಇಲ್ಲಿ ವ್ಯವಸಾಯ ಮಾಡೋಕೆ ಆಯ್ತಾ ಇಲ್ಲ. ಯಾರೋ ಅರ್ಧ ಎಕರೆ 1 ಎಕರೆ ಮಾಡ್ಕೋಬೋದು ಸ್ವಂತ ಪರಿಸ್ಥಿತಿ. ಯಾಕೆ ಅಂತಂದರೆ 5 ಎಕರೆ ಇರೋರು ಎಲ್ಲ 10 ಎಕರೆ ಇರೋರು 20 ಎಕರೆ ಎಲ್ಲ ಕಮ್ಮಿಗೆ 5 ಎಕರೆ ಬಂದವರು. ನೀವು ತೋರಿಸಿ ಬನ್ನಿ. 5 ಎಕರೆ ಮೊನ್ನೆ 2 ತಿಂಗಳಿಂದ ಈಚೆ, 1 ವರ್ಷದಿಂದ ಈಚೆ ನೋಟಿಫಿಕೇಶನ್ ಮುಂಚೆ 6 ಎಕರೆ 8 ಎಕರೆ ಮರಳು ಅರಳಾರ ಸಂದ್ರದಲ್ಲಿ ಮರಳು ಮಾಫಿಯಾ ಮಾಡಿದ್ರು. ಫುಲ್ಲು ಇಡೀ ಮರಳು ಮಾಫಿಯಾ, ಇಡೀ ಒಂದು ಅರಳಾರ ಸಂಸ್ಥೆ ಬರಲ್ಲ, ಅವರೆಲ್ಲ ಅಲ್ಲಿ ಹೋರಾಟ ಮಾಡಿ ಕೂತವ್ರೆ. ನಾನೇ 1.5 ಎಕರೆ ಮಾಡಿದೆ ಸ್ವಾಮಿ. ಈ ಪರಿಸ್ಥಿತಿಯಲ್ಲಿ ನಾವೆರಡು ಇಂಡಸ್ಟ್ರಿ ಮಧ್ಯೆ ಇಲ್ಲಿ ರೈತ ಇಲ್ಲಿ ಲಿವಿಂಗ್ ಈ ಒಂದು ಖರ್ಚಲ್ಲಿ ಮಾಡೋಕ್ಕಾಯ್ತಲ್ಲ. ಎಲ್ಲ ಸೇಮ್ ಕಾಂಟ್ರಾಕ್ಟ್ರು ಏನು ಬಿಲ್ಡಿಂಗ್ ಕಾಂಟ್ರಾಕ್ಟ್ ಥರ ಕೇಳ್ತಾರೆ, ಆ ಥರ ಲೇಬರ್ ಕಾಂಟ್ರಾಕ್ಟ್ ಕೇಳ್ತಾವ್ರೆ ಪ್ಯಾಕೇಜ್. ಯಾರು ಕೂಲಿ ಕಾರ್ಮಿಕರು ಕೂಲಿಗೆ ಅಂತ ಇಲ್ಲಿ ಬರ್ತಾ ಇಲ್ಲ. ಆ ವಿಚಾರಕ್ಕೆ ಅಷ್ಟಲ್ಲದೆ ಬೇರೆ ಯಾವುದೇ ಉದ್ದೇಶಕ್ಕೆ ನಾವು ವ್ಯವಸಾಯ ಮಾಡೋಕ್ಕಾಯ್ತಾ ಇಲ್ಲ ಅನ್ನೋದು ನಿಲ್ಲ. ನಾವು ವ್ಯವಸಾಯ ಮಾಡೋದ್ರಲ್ಲಿ ಇವತ್ತು ನಾವು ವ್ಯವಸಾಯ ಮಾಡ್ತಾಯಿದ್ದೀವಿ, ಇವತ್ತು ಅದರಲ್ಲಿದ್ದೀವಿ. ಈ ಥರದ್ದೆಲ್ಲ ಒಂದು ಒತ್ತಡದಲ್ಲಿ ಸರ್ಕಾರ ನಮಗೆ ದಯವಿಟ್ಟು ಇದನ್ನು ಬೇಗ ಮುಗಿಸೋಷ್ಟು ಒಳ್ಳೆಯದು. ಇಲ್ಲ ಅಂತಂದರೆ ನಾವು ಸರ್ಕಾರಕ್ಕೆ ನಾವು ಹೋಗಿ ನಾವು ಕೂಡ ಮುತ್ತಿಗೆ ಆಗಬೇಕಾಯ್ತು ಆ ಮಟ್ಟಕ್ಕೆ. ನನಗೆ 30 ವರ್ಷ ವಯಸ್ಸಿದ್ದಾಗ ಈ ಯೋಜನೆ ಸ್ಟಾರ್ಟ್ ಆದದ್ದು. ಇವಾಗ 56 ವರ್ಷ, 26 ವರ್ಷ ಆಯಿತು, 22 ವರ್ಷ 23 ವರ್ಷ ಆಯಿತು. ಇನ್ನೂ ನೆನಗುದಿಗೆ ಬಿದ್ದರೆ ಇನ್ನೂ 20 ವರ್ಷ ಹೋದರೆ ಇಲ್ಲಿ ಏನು ಹುಲ್ಲು ಹುಟ್ಟಲ್ಲ ಅಂಥ ಪರಿಸ್ಥಿತಿ ನಿರ್ಮಾಣ ಆಯ್ತದೆ. ಮಾಧ್ಯಮ ಮಿತ್ರರೆಲ್ಲ ನೋಡಿರ್ಬೋದು. ನಾವು ನೀವುಗಳು ಹೋಗೋಕ್ಕಾಗಲ್ಲ ಅಂಥ ಸ್ಥಳಗಳನ್ನೆಲ್ಲ ವಿಡಿಯೋ ಮಾಡಿ ಹಾಕಿದ್ದೀವಿ. ಪುಣ್ಯಾತ್ಮರು ಹೋಗಿ ಒಂದು ಟ್ಯಾಂಕ್ ಮೇಲೆ ನಿಂತ್ಕೊಂಡು ಒಂದು 40-50 ಎಕರೆಯಲ್ಲಿ ಜಮೀನಲ್ಲಿ ಹೌದು ನಿಜ ಮಾಡವ್ರೆ. ಯಾವ ನೀರಿಂದ ಮಾಡವ್ರೆ? ಬೈಲ್ಮಳೆ ಕೆರೆ ನೀರಿಂದ ಮಾಡವ್ರೆ ಸ್ವಾಮಿ. ಅಲ್ಲಿ ಬೋರ್ ಹಾಕೋದು ನೀರು ಬರಲ್ಲ. ಬೈಲ್ಮಳೆ ಕೆರೆ ನೀರಿಂದ ಮಾಡಿರೋದು. ಬೈಲ್ಮಳೆ ಕೆರೆ ನೀರು ರೊಚ್ಚು ನೀರು. ಯಾರು ಪುಣ್ಯಾತ್ಮರು ಬರುವಂಥ ರೈತ ಬಾಂಧವರು ಬಂದು ಇಲ್ಲಿ ವಿರೋಧ ಮಾಡ್ತಿರೋ ಅಂಥ ರೈತರನ್ನ ವಿಚಾರಿಸ್ಕೊಂಡು ಹೋಗ್ತಾರೆ. ನಮ್ಮನ್ನು ಬಂದು ವಿಚಾರಿಸಲಿಲ್ಲ. ಅವ್ರಿಗೆ ಹೇಳ್ದು ಆ ನೀರಲ್ಲಿ ಕೈ ಕಾಲು ತೊಳ್ಕೊಂಡು ಬಂದು ಒಂದು ಗಳಿಗೆ ನಮ್ಮ ಹತ್ರ ಮಾತಾಡ್ಬಿಟ್ಟು ಹೋಗಿ ಅಂತ ಹೇಳ್ದು. ಯಾರೂ ಕೂಡ ಬರಲಿಲ್ಲ. ನಮ್ಮ ಕಷ್ಟ 20 ವರ್ಷದಿಂದ ಹೇಳ್ಕೊತಾ ಇದ್ದೀವಿ. ಎಲ್ಲ ಸರ್ಕಾರದ ಮುಂದೆ ಹೇಳಿದ್ದೀವಿ.
ಕುಮಾರಣ್ಣವ್ರ ಮುಂದೆ ಬೇಜಾನ್ ಸಾರಿ ಮಂಡಿಸಿದ್ದೀವಿ ಈ ವಿಚಾರನ. ಅವರು ನನ್ನ ಕನಸನ್ನು ಕೂಸ್ಕೊಂಡು ಮಾಡೋಣ ಇರು ಅಂತ ಹೇಳ್ದಂಥವ್ರು ಅವರು. ನಾವು ಅವ್ರ ಜೊತೆಲೇ ಇದ್ದವರು. ಮಾಡ್ತೀನಿ, ನನ್ನ ಸರ್ಕಾರ ಬರ್ತದೆ ಅಂತ ಹೇಳ್ಕೊಂಡೇ ಬಂದು ನಮ್ಮನ್ನು ನಂಬಿಸಿ ಬಂದರು. ಇವಾಗ ಬಂದ್ಬಿಟ್ಟು ನಾನು ಹಂಗೆ ಮಾಡಿದ್ದೆ, ನಾನು ಹಿಂಗೆ ಮಾಡಿದ್ದೆ, ನಾನು 40% ಕೊಟ್ಟಿದ್ದೆ, ನಾನು 20% ಕೊಟ್ಟಿದ್ದೆ, ನಾನು 20 ಲಕ್ಷ ಕೊಟ್ಟಿದ್ದೆ ಅಂತ ಏನೇನೋ ಸುಳ್ಳನ್ನ ಹೇಳಿ ನಿಜ ಮಾಡೋಕ್ಕೆ ಕೊಡ್ತಾವ್ರೆ. ನಿಜ ನೀವೇ ಹೇಳಿದ್ರಿ 40% ಕೊಡ್ತೀನಿ ಅಂದರೆ 50% ಕೊಡ್ತಾವ್ರೆ. ನಮ್ಗೆ ಇನ್ನೂ ಅನುಕೂಲ ಆಯಿತು. ನೀವು ಅದು ಕೈ ಜೋಡಿಸಿ, ಸರ್ಕಾರದಲ್ಲಿ ಕೈ ಜೋಡಿಸಿ, ಸರ್ಕಾರ ಹತ್ರ ಮಾತಾಡಿ. ಅಕಸ್ಮಾತ್ ಇನ್ನೂ ಹೆಚ್ಚಾಗಿ ಕೊಡಿಸೋದಾದ್ರೆ ಕೊಡ್ತೀವಿ ಸ್ವಾಮಿ, ನಮಗೆ ತೊಂದರೆ ಇಲ್ಲ. ರೈತರಿಗೆ ಎಷ್ಟು ಬಂದ್ರೂ ಒಂದು ಜಮೀನ ಕಳ್ಕೊತಾ ಇದ್ದೀವಿ. ಇಚ್ಛೆ ಬರಬೇಕು ಅಂತ ಏನಿಲ್ಲ, ನಮ್ಗೆ ಎಷ್ಟು ಬಂದರೂ ಆದಾಯನೇ. ಜಮೀನು ಕಳ್ಕೊತಾ ಇದ್ದೀವಿ, ವ್ಯವಸಾಯ ಮಾಡೋಕ್ಕಾಗಲ್ಲ. ಎರಡು ಕಡೆ ಇಂಡಸ್ಟ್ರಿಯಲ್ಲು, ಇಲ್ಲಿ ನರಕ ಸದೃಶ ಆಗ್ಬಿಟ್ಟದೆ. ಮಾಧ್ಯಮದಲ್ಲೆಲ್ಲ ನಾವು ತೋರಿಸಿದ್ದೀವಿ. ಹೋಗಿ ನೀರನ್ನ ನೋಡಿ, ಬೆಳೆ ಬೆಳೆದಿರೋದು ನೋಡಿ, ತೋಟದ ಒಳಗಡೆ ಹೋಗಿ. ಬರೀ ರೋಡಲ್ಲೇ ಹೋದ್ರೆ ಏನು ಪ್ರಯೋಜನ ಆಗಲ್ಲ. ಮುಖ ನೋಡಿದ್ರೆ ಸೊಳ್ಳೆ. ಇಲ್ಲಿ ಸೊಳ್ಳೆ ರಾತ್ರಿ ಹೊತ್ತು ಇಲ್ಲಿ ವಾಸ ಮಾಡೋದಕ್ಕಾಗಲ್ಲ. ಪ್ರತಿ ಜನನೂ ಪ್ರತಿ ರೋಗಕ್ಕೆ ತುತ್ತಾಯಿದ್ದಾರೆ ಅಂದರೆ ಸೊತ್ತೋಗ್ಬಿಡವ್ರಿ ಅವರು ಅಂತಾರೆ. ಸಾಯಂಕಾಲ ಬರ್ತದೆ. ಅದೇ ನೀರಲ್ಲಿ ನಾವು ಕೈ ಒಡನಾಟ ಮಾಡ್ತಾನೆ ಇದ್ದರೆ ಒಂದಲ್ಲ ಒಂದು ದಿನ ರೋಗ ರುಜಿನಗಳು ಬಂದೇ ಬರ್ತವೆ. ಅಂಥ ಏರಿಯಾದಲ್ಲಿ ನಾವು ವಾಸ ಮಾಡ್ತಾಯಿದ್ದೀವಿ. ಮುಂದಿನ ಮಕ್ಕಳ ಭವಿಷ್ಯಕ್ಕೆ ಬೇಕು. ನಾಳೆ ದಿನ ಮಕ್ಕಳೇ ಆಗ್ಬೋದು, ಮುಂದಿನ ಪೀಳಿಗೆ ಆಗ್ಬೋದು. ಬೈತಾರೆ, ನಮ್ಮನ್ನೇ ಬೈತಾರೆ, ನಿಮ್ಮನ್ನು ಬೈತಾರೆ. ಎಂಥ ಸಿಟಿ ಆಯ್ತಾಯಿತು, ಇಲ್ಲಿ ಎಂಥ ಕೆಲಸ ಮಾಡಿದ್ರು, ಅವತ್ತು ಎಂಥ ದುರ್ದೇಶದ ಕೆಲಸ ಮಾಡಿದ್ರು ಅಂತ ಬೈತಾರೆ. ಬೇಡಿ, ನೀವು ಸರ್ಕಾರದಲ್ಲಿ ಕೂತಿ ಬೇಕಾದ್ರೆ ಮಾತಾಡಿ, ನಮಗೂ ಅನುಕೂಲ ಮಾಡಿ. ನಾವು ನಿಮ್ಮ ಪರವಾಗಿದ್ದೀವಿ. ನಾವು ನಿಮ್ಮನ್ನು ಅಭಿನಂದಿಸ್ತೀವಿ. ನೀವು ಬಂದರೆ ನಿಮ್ಮನ್ನು ಕರೆದೋ ನಾವು ನೋಡಿ. ಹಿಂದ್ಗಡೆ ಎರಡು ಮುಖ್ಯಮಂತ್ರಿ ಅವ್ರಿಗಾಗ್ಬೋದು, ಮಾನ್ಯ ಮಾಜಿ ಶಾಸಕರಾದ ಮಂಜಣ್ಣವ್ರಿಗಾಗ್ಬೋದು 2 ಚೇರ್ ಹಾಕ್ಬಿಟ್ಟು ಕರೆದೋ. ಆದರೆ ಇಲ್ಲಿ ಯಾರೂ ಕೂಡ ಅವ್ರನ್ನ ಟಚ್ ಮಾಡೋವಂಥ ತಾಕತ್ತು ಯಾರಿಗೂ ಇರಲಿಲ್ಲ. ನಿಜವಾಗೂ ಹೇಳ್ತೀನಿ, ಕೇಳಿ ಬಂದು ಮಾತಾಡ್ಬೋದಾಯಿತು. ಯಾಕೆಂದ್ರೆ ನಾವು ಅವ್ರು ಒಡನಾಡಿ ಅವ್ರ ಜೊತೆ ಇದ್ದವರು. 4 ಮಾತು ಕೇಳವಿ, ಏನು ಹಿಂಗೆಲ್ಲ ಮಾಡಿದ್ರಲ್ಲ, ಹೆಂಗೆ ಮಾಡೋದು, ನಾವು ಜೀವನ ಹೆಂಗೆ ಮಾಡೋದು ಮುಂದೊಂದು ದಿನ ಅಂತ ಕೇಳವಿ ಅಷ್ಟೇ. ಇನ್ನು ಹೇಳ್ಬೇಕಾಯ್ತು ನಿಮ್ಗೇನು, ನಮ್ಗೇನು ಸಲಹೆ ಕೊಡಬೇಕಾಗಿತ್ತು. ಏನು ತಪ್ಪೇನಿತ್ತು? ಯಾರು ನಿಮ್ಮನ್ನು ಇದು ಮಾಡಿಬಿಡೋರು? ನಾವು ನಿಮಗೆ ಇಂದಿನಿಂದ 20 ವರ್ಷದಿಂದ ನಿಮ್ಮ ಜೊತೆಲಿ, ನಿಮಗೆ ರಾಜಕೀಯವಾಗ ಆಗ್ಬೋದು, ನೀವು ಮುಖ್ಯಮಂತ್ರಿ ಆದಾಗ ಆಗ್ಬೋದು, ನೀವು MLA ಆದಾಗ ಆಗ್ಬೋದು, ಬಲ ಕೊಟ್ಟಂಥವ್ರು. ನಿಮ್ಮನ್ನ ಇಲ್ಲಿ ಕರ್ಕೊಂಬಂದವ್ರು ನಾವೇನು ಬೇರೆಯವರಲ್ಲ, ನಿಮ್ಮವರೇ. ನಾವು ಇಲ್ಲಿ ಎಲ್ಲ ಪುಣ್ಯಾತ್ಮರು ಅವರೇ, ಎಲ್ಲ ರೈತರು ಅವರೇ, ಎಲ್ಲ ದಳದಿಂದ ಬಂದಿರೋರು ಅವರೇ, ಮಸ್ತುಗವ್ರೆ ರೈತರು. ಕಾಂಗ್ರೆಸ್ನವ್ರು ಅಂದ್ಕೊಂಡು ನೀವು ಯಾಕೆ ಹೋಗ್ತೀರಾ? ರೈತರು ಅಂದ್ಕೊಂಡು ಹೋಗಿ. ಬನ್ನಿ, ರೈತರಾದ್ರೆ ಬನ್ನಿ, ನಮ್ಮ ಹತ್ರ ಮಾತಾಡಿ. ಮುಂದೆ ಭವಿಷ್ಯ ನಮಗೆ ಕಟ್ಕೊಡಿ. ನಮ್ಮ ಮಕ್ಕಳು ಎಲ್ಲನೂ ಜಮೀನು ಕಳ್ಕೊಂಡು ಅನಾಥ ಆಗುತ್ತೆ. 3,000 2,500 ಜಮೀನು, ಎಕರೆ ಜಮೀನು ಮಾರಾಟ ಮಾಡೋಗಿದೆ ಸ್ವಾಮಿ. ಬೇಕಾದ್ರೆ ನೀವು ಮಾಹಿತಿ ತಗೊಳ್ಳಿ, ನೀವು ಸಬ್ ಲಿಸ್ಟಲ್ಲಿ ಯಾರ್ಯಾರು ಜಮೀನು ಎಷ್ಟೆಷ್ಟದೆ ಅಂತ. ಇನ್ನು ಉಳಿದಿರೋದು ನಮ್ಮದೆಷ್ಟು? ನೀವೇ ಹೇಳ್ತಾ ಇದ್ದೀರಿ ಕಡಿಮೆ ಜಮೀನು ಯಾಕಾಯಿತು? ಕಡಿಮೆ ರೇಟಿಗೆ ಮಾರಿ ಆಯಿತು. ನಾವು ದಿನ ಮಕ್ಕಳು ಮದುವೆ ಮಾಡೋಕ್ಕಾಗ್ಬೋದು, ಮತ್ತು ನಮ್ಮ ಜೀವನ ನಿರ್ವಹಣೆಗೆ ಆಗ್ಬೋದು, ಮದುವೆ ಮುಂಜೆಗೆ ಆಗ್ಬೋದು, ವಿದ್ಯಾಭ್ಯಾಸಕ್ಕೆ ಆಗ್ಬೋದು. ಜಮೀನು ಮಾರ್ಕೊಂಡೇ ಜೀವನ ಮಾಡಬೇಕು. ರೈತ ಇನ್ನೇದಕ್ಕೆ ಆತ್ಮಹತ್ಯೆ ಮಾಡ್ಕೋತಾವನೆ? ಸಾಲ ಸೋಲ ಮಾಡೋದಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೋತಾವನೆ. ಈ ದೇಶದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇರೋರು ಯಾರು? ರೈತರು. ಬರೀ ರೈತರು ಅಂತ ಅಂದ್ಬಿಟ್ಟು ನಮ್ಮನ್ನು ಯಾಕೆ ಹಿಂಗೆ ಸಾಯಿಸ್ತಾ ಇದ್ದೀರಾ? ನೀವು ಬಂದು ಇದನ್ನು ಕುಂತು ಮಾತಾಡಿ, ನಮಗೆ ನೀವು ಪರಿಹರಿಸಿ. ನೀವು ಅಲ್ಲಿ ಕರೆಯೋದು, ಅವ್ರು ಅಲ್ಲಿ ಕರೆಯೋದಲ್ಲ. ಒಂದು ಮಹತ್ವರವಾದ ವಿಧಾನಸೌಧ, ಕೆಂಗಲ್ ಹನುಮಂತವ್ರು ಕಟ್ಟಿದಂಥ ಇದು ವಿಧಾನಸೌಧ, ಆಡಳಿತಾತ್ಮಕ ಕಚೇರಿ ಈ ರಾಜ್ಯದ. ಕೂತ್ಕೊಂಡು ಮಾತಾಡಿ. ನೀವು ಅಲ್ಲಿ ಆಡಳಿತ ಮಾಡಿರೋರು. ಬೀದಿಲಿ ಬಂದರೆ 4 ಜನ ಅವ್ರು ಮಾತಾಡ್ತಾರೆ, 4 ಜನ ಇವ್ರು ಮಾತಾಡ್ತಾರೆ. ನಿಮಗೆ ಬೇಸರ ಆಗ್ಬೋದು. ಸುಮ್ಮನೆ ಯಾಕಿಲ್ಲ ನಮ್ಮ ಮಧ್ಯೆ ನಾವು ಒಡತಂದಿಕ್ಕಿ, ನಾವು ಅವನ್ನ ಬೈತೀವಿ, ನಮ್ಮನ್ನು ಅವ್ರು ಬೈತಾರೆ. ಇದನ್ನ ಯಾಕೆ ಒಡತಂದಿಕ್ತೀರಾ? ಇನ್ನೂ ಹೆಚ್ಚಿಗೆ ಕೊಡಿಸೋದಾದ್ರೆ ಸರ್ಕಾರ ಹತ್ರ ಮಾತಾಡಿ ಕೊಡಿಸಿದ್ರೆ ನಮ್ಗೆ ತುಂಬ ಸಂತೋಷ ಅಂತ ಹೇಳ್ತಾ. ನ್ಯೂಸ್ 42 ಕನ್ನಡ.